ಸುಮಾರು 21 ಕೋಟಿ ಖರ್ಚು ಮಾಡಿ ಬಹುಶಃ ಇದು ಬರೀ ಯಾವುದೋ ಸಮಾರಂಭಗಳನ್ನು ಮಾಡೋದಕ್ಕಷ್ಟೇ ಅಲ್ಲ, ಅಂಬೇಡ್ಕರ್ ಚಿಂತನೆಗಳನ್ನ ಈ ಒಂದು ಸಭಾಭವನದಲ್ಲಿ ಮುಂದಿನ ಪೀಳಿಗೆಯವರಿಗೆ ತಿಳಿಸ್ತಕ್ಕಂತ ರೀತಿಯಲ್ಲಿ ಅತ್ಯಂತ ಆಧುನಿಕವಾಗಿ ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸಿದ್ದೇನೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದ ಇದೆ, ತಾಲೂಕಾ ಕಚೇರಿ ಇರ್ಬೋದು ಅಥವಾ ಸ್ವತಂತ್ರ ಚೌಕ ಇರ್ಬೋದು, ಎಲ್ಲವನ್ನು ಕೂಡ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಿದ್ದೇನೆ. ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು ಅಂತ ಆದೇಶ ಮಾಡಿದ್ದೀನಿ. ಒಂದೆರಡು ದಿವಸದಲ್ಲಿ ಅವುಗಳು ನನಗೆ ವರದಿ ಬರ್ತವೆ. ಬಂದ ನಂತರ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಆ ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಲ್ಲಿ ಬಂದಿರುತ್ತೆ, ಆ ಪ್ಯಾರಾಮೀಟರ್ಸ್ ಗೆ ಫಿಟ್ ಇನ್ ಆಗಿರ್ತಾರೆ, ಅವುಗಳನ್ನ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಆನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒಂದು ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಬಿಜೆಪಿ ಅವರೀಗ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಪಾದಯಾತ್ರೆ ಮಾಡಲು ಮುಂದಾಗ್ತಾ ಇದ್ದಾರೆ ಸರ್. ನೋಡಿ, ನಾವು ಪರಿಯಾಗಿ ಅವರನ್ನ ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದ್ರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವ್ ಏನ್ ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು, ಅಲ್ಲಿ ಸದನದಲ್ಲಿ ನಿಯಮಗಳಿದಾವೆ. ನಾವು ಅವ್ರಿಗೆ ಏನ್ ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ. ಹೌದು, ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ಹೇಳಿ. ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಹತ್ರ ನಮ್ಗೆ ಸಮರ್ಥನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದ್ರೆ ನಾವು ನಿಮ್ಮನ್ನ ಕೇಳೋದು ಇಷ್ಟೇನೇನೆ, ನೀವು ಪ್ರಶ್ನೆಯನ್ನ ಕೇಳಿ ನಾವು ಉತ್ತರವನ್ನ ಕೊಡ್ತೇವೆ. ಆದ್ರಿಂದ ಈ ಪ್ರತಿಭಟನೆ ಎಲ್ಲ ಮಾಡೋದು ಬೇಡ. ಜ್ವಲಂತ ಸಮಸ್ಯೆಗಳಿದಾವೆ. ರಾಜ್ಯದಲ್ಲಿ ಇವತ್ತು ಬರ ಇದೆ, ಇಡೀ ರಾಜ್ಯದಲ್ಲಿ ಬರ ಇದೆ. ಅದಕ್ಕೆ ನಾವು ಗಮನ ಹರಿಸ್ಬೇಕು. ಮತ್ತು ಬೇರೆ ಬೇರೆ ಕುಡಿಯೋ ನೀರಿರ್ಬೋದು, ಬೇರೆ ಬೇರೆ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ವಿ, ಅದು ಉದ್ಯೋಗ ಕೊಡ್ಬೇಕು ಮಕ್ಕಳಿಗೆ, ಏನು ಪದವೀಧರರಿಗೆ. ಅವೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಕೇಳಿದ್ವಿ. ಪರಿಯಾಗಿ ವಿನಂತಿ ಮಾಡಿದ್ವಿ. ನಾವು ಸರ್ಕಾರ ಮಾಡಿದೆ ಮತ್ತು ಸಭಾಧ್ಯಕ್ಷರು ಮಾಡಿದ್ದಾರೆ. ಅಷ್ಟಕ್ಕೂ ಅವರು ರಾಜಕೀಯ ಮಾಡ್ಕೊಳ್ತೀವಿ ಅಂತ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಇದೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಬೇರೆ ನಿಜವಾದ ಸಮಸ್ಯೆಗಳಿಗೆ ಅವರಿಗೆ ಇಷ್ಟ ಇಲ್ಲ. ಅವ್ರಿಗೆ ಬೇಕಾಗಿರೋದು ರಾಜಕಾರಣ.